ಬಾಬಾ ಹಗ್ಲು ಕಳ್ದೋದ್ರು ಏನೂ ಆಗಿಲ್ಲ ನೋಡಿ. ಆ ಬಾಳು ನನ್ನ ಏನ್ ಮಾಡ್ತಾನೆ? ಹೋಗ ಬಾಬಾ, ಆ ಬಾಳುಗೆ ಎಂತ ಮಂತ್ರ ಹಾಕ್ತೀರಾ ಅಂದ್ರೆ ಅವನು ಮತ್ತೆ ನಿಮ್ ಮುಂದೆ ನಿಂತ್ಕೊಳ್ಳಕ್ಕೆ ಕಾಲೇ ಇರಬಾರ್ದು. ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ. ಇಲ್ಲಿ ನೋಡಿ, ನಾನು ಈಗ ತಾನೇ ದೂರದಿಂದ ಬಂದಿದ್ದೀನಿ. ಸ್ವಲ್ಪ ಸುಸ್ತಾಗಿದೆ ನನಗೆ. ನಾವು ಆಮೇಲೆ ಮಾತಾಡೋಣ. ನಾನ್ ನಿಮ್ಮನ್ನ ಕರಿತೀನಿ. ಈಗ ಹೋಗಿ. ರೀ, ಏನಿದು? ಯಾವಾಗ ಬಂದ್ರಿ ನೀವು? ಬಂದ್ಮೇಲೆ ನನ್ನನ್ನ ಕರಿಬೋದಿತ್ತಲ್ವಾ? ಸರಳ, ಅದು ನಾನು ಈಗ ತಾನೇ ಬಂದೆ. ಏನ್ರಿ, ಏನಾಯ್ತು? ಏನೋ ಚಿಂತೆಯಲ್ಲಿದ್ದೀರಾ? ಹೇಳ್ತೀನಿ. ಓ ಶೆಟ್ಜಿ, ಗುರ್ತು ಸಿಗ್ತಾ ನಂದು? ಇಲ್ಲ, ಆದ್ರೆ ನಿಮ್ಮನ್ನೆಲ್ಲೋ ನೋಡಿದೀನಿ ಅಂತ ಅನ್ನಿಸ್ತಾ ಇದೆ. ನೋಡಿದ ಹಾಗೆ ಕಾಣ್ತಾ ಇದೆ. ದೇವಪ್ಪನ ಗುರು. ದೇವಪ್ಪ? ನೆನಪಾಯ್ತು. ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ. ನನ್ಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗ್ತೀನಿ. ನಿಂತ್ಕೋ ಶೆಟ್ಜಿ, ಸುಮ್ನೆ ಕರ್ದಿಲ್ಲ ನಾನು ನಿನ್ನ. ಕೆಲ್ಸ ಇದೆ ನಿನ್ನ ಹತ್ರ. ಕೆಲ್ಸ ನನ್ನ ಹತ್ರ? ಹೌದು, ನಿನ್ನ ಹತ್ರನೇ. ನಿನ್ನ ಮನೇಲಿ ಆ ಬಾಳು ಇದಾನಲ್ವಾ? ಇದಾನೆ. ಅವನ್ಗೇನಾಯ್ತು? ಈಗಂದ್ರೀಗ್ಲೇ ಅವನ ಕೆಲ್ಸದಿಂದ ತೆಗೆದು ಹಾಕು. ಮನೆಯಿಂದ ಓಡಿಸ್ಬೇಕು ನೀನು. ಅಯ್ಯೋ, ಅವನಿನ್ನೂ ಚಿಕ್ಕ ಹುಡುಗ, ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದೆಲ್ಲ ಗೊತ್ತಾಗಲ್ಲ ನನ್ಗೆ. ನಾನೇನ್ ಹೇಳ್ತಾ ಇದ್ದೀನಲ್ಲ, ಸುಮ್ನೆ ಕೇಳ್ಬೇಕು ನೀನು. ಈ ನನ್ ಮಾತನ್ ಯಾರು ಕೇಳಲ್ವೋ ಅವನು ಹೋಗ್ತಾನೆ ದೇವ್ರ ಹತ್ರ. ಏನು? ಸರಿ, ಆಗ ನೋಡ್ತೀನಿ ನಾನು. ಇವತ್ತಂದ್ರೆ ಇವತ್ತೇ ನನ್ ಕೆಲ್ಸ ಆಗ್ಬೇಕು. ಏನೋ ನನ್ನ ಮತ್ತೆ ಬಾಳುನ ಕದನ ಇದು. ಸುಮ್ನೆ ನೀವಿದಕ್ಕೆ ಅಡ್ಡ ಬರಬಾರ್ದು. ಅಯ್ಯೋ ರೀ, ಈಗ ನಾವ್ ಏನ್ ಮಾಡೋದು ಹೇಳ್ರಿ? ಸೇಠ್ಜಿ, ನನ್ನ ಕರೆದ್ರ ನೀವು? ಬಾಳು, ಅದು ಈಗ ನಾನು ಮನೆಗೆ ಬರ್ತಾ ಇದ್ನಲ್ಲ, ಆಗ ದಾರಿ ಮಧ್ಯೆ ಒಬ್ಬ ಮಾಂತ್ರಿಕ ಸಿಕ್ಕಿದ್ದ. ಮತ್ತೆ ಅವನು ನನಗೆ ಬೆದರಿಕೆ ಹಾಕ್ತಿದ್ದ. ನನ್ನ ಇಲ್ಲಿಂದ ಓಡಿಸಿ ಅಂತ ಅಲ್ವಾ? ಅಯ್ಯೋ, ಆದ್ರೆ ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ನಾನಂತೂ ಇದ್ರ ಬಗ್ಗೆ ನಿನ್ಗೇನು ಹೇಳಿರ್ಲಿಲ್ಲ. ಸೇಠ್ಜಿ, ಅದು ಹೋಗ್ಲಿ ಬಿಡಿ. ನಾನು ಇಲ್ಲಿ ಇರ್ಬೇಕಾ ಅಥವಾ ಹೋಗ್ಬೇಕಾ ಅದನ್ನೇ ಹೇಳಿ. ಇಲ್ಲ ಬಾಳು, ಇಲ್ಲಿ ನೋಡು, ನೀನ್ ಈ ಮನೆಯಲ್ಲೇ ಇರ್ಬೇಕು. ನಾನು ನಿನ್ನ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ. ಅಯ್ಯೋ, ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡ. ಅಯ್ಯೋ, ಇದ್ರಲ್ಲಿ ಏನ್ ತೊಂದರೆ ಆಯ್ತು? ನೀ ನಮ್ ಜೊತೆಗೆ ಇದ್ದೆ ಅಂದ್ರೆ ನಮಗ್ ಧೈರ್ಯ ಇರುತ್ತೆ ಬಾಳು. ಹಾ ಬಾಳು, ಆದ್ರೆ ಇದೆಲ್ಲ ದೊಡ್ಡಮ್ಮವ್ರಿಗೆ ಗೊತ್ತಾಯ್ತು ಅಂದ್ರೆ? ಇಲ್ಲ, ಎಲ್ರೂ ಒಂದ್ ವಿಷಯನ ಗಮನದಲ್ಲಿಟ್ಕೊಳ್ಳಿ.
ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಈ ವಿಷಯ ಮಾತ್ರ ಅಮ್ಮನು ಗೊತ್ತಾಗ್ಲೇಬಾರ್ದು. ಅರೆ ದೊಂಡಿಬಾಗ್ ಏನಾದ್ರು ತಿನ್ನಕ್ ಕೊಡಿ. ಅವನು ಅಷ್ಟು ದೂರದಿಂದ ಬಂದಿದ್ದಾನೆ, ದಾರಿಯಲ್ಲಿ ಹಸುವಾದ್ರೆ ತಿನ್ನಕ್ಕೇನು ಸಿಕ್ಕಿಲ್ಲ. ಈಗ ಬಾಯಾರಿಕೆ ಆದ್ರೆ ನೀರು ಸಿಗೋದಿಲ್ಲ. ಆ ತರ ಪರಿಸ್ಥಿತಿ ಇದೆ. ಅರೆ ಅವನಿಗೆ ಯಾರಾದ್ರೂ ಊಟಕ್ಕೆ ಬಡಿಸಿ. ಇನ್ನೇನ್ ಆಗ್ತಾ ಇದೆ ಮಾಮ? ಅರೆ ಏನಾಗ್ತಾ ಬಂದಿದೆ? ಮತ್ತೆ ಹಾಲಾದ್ರೂ ಕೊಡಿ. ತರ್ತೀನಿ ಮಾಮ. ಹಾ ನನಗೇನು ಬೇಡ ಮಾಮ. ಅರೆ ಯಾಕೆ ಬೇಡ? ತಗೋ ಅಂತ ಹೇಳ್ತಿದ್ದೀನಲ್ವಾ. ನನಗ್ ಗೊತ್ತಿದೆ ಎಲ್ಲ. ನೀನಷ್ಟು ದೂರದಿಂದ ನಡ್ಕೊಂಡು ಬಂದಿದೀಯ. ಮನೆಯವ್ರು ನಿನ್ಗೆ ರೊಟ್ಟಿ ಕಟ್ಕೊಟ್ಟಿರ್ಲಿಲ್ವಾ? ಅರೆ ವೆಂಕಪ್ಪ, ಎಲ್ಲಿಯ ರೊಟ್ಟಿ, ಎಲ್ಲಿದು ಏನು? ಅಲ್ಲಿ ಮನೆಯಲ್ಲಿ ತಿನ್ನಕ್ಕೆ ರೊಟ್ಟಿಯ ತುಂಡು ಇಲ್ಲ. ಮತ್ತೆ ಇವನಿಗೆ ಯಾರು ಬುತ್ತಿ ಕಟ್ಕೊಡ್ತಾರೆ? ಮಾಮ, ನಿಮ್ಗಂತೂ ಎಲ್ಲಾ ವಿಷಯ ಗೊತ್ತಿದೆ. ನಾನ್ ಬರೀ ಕೇಳಿದ್ದೆ, ಇವತ್ ನೋಡ್ದೆ ಸಹ. ಅರೆ ನಿಮ್ಮೆಲ್ರ ಮೇಲೆ ನನ್ನ ಗಮನ ಇದೆ. ನೀನ್ ನನಗೇನು ಹೇಳೋದ್ ಬೇಕಾಗಿಲ್ಲ. ಅಂದ್ರೆ ನನಗೆಲ್ಲ ಕಾಣಿಸುತ್ತೆ. ಈಗ ನೀನ್ ಮಾಮನ ಹತ್ರ ಬಂದಿದೀಯಲ್ವಾ, ಇಲ್ಲಿಂದ ಮುಂದೆ ನಾನು ನಿಂಗೆ ಉಪವಾಸ ಇರೋದಕ್ಕೆ ಬಿಡೋದಿಲ್ಲ. ತಗೋ, ಹಾಲು ತಗೋ. ಮಾಮೂನಂತ ದೇವ್ರನ್ನ ನಾನು ನೋಡೇ ಇಲ್ಲ. ಯಾರ್ ಬಿಸಿಲಲ್ಲಿ ಬಯಲಲ್ಲಿ ತನ್ನ ಭಕ್ತರ ಸಲುವಾಗಿ ನಡ್ಕೊಂಡ್ ಬರ್ತಾರೆ. ಅರೆ ದೊಂಡಿಬಾ, ನೀನ್ ಏನೋ ಪುಣ್ಯ ಮಾಡಿದ್ಯಾ ಕಣೋ. ದೇವ್ರಂತ ಮಾಮ ಅವರೇ ನಿನ್ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಹಾಗೆ ತಿನ್ನು ಅಂತಾನು ಹೇಳ್ತಾ ಇದ್ದಾರೆ. ಮಾಮ, ನಾನು ಉಪವಾಸ ಇರ್ತೀನಿ, ನಂದೇನೂ ಇಲ್ಲ. ಆದ್ರೆ ಮನೆ ಜನರಿಗೆ ಮನೆಯಲ್ಲಿ ಒಂದು ಧಾನ್ಯನೂ ಇಲ್ಲ. ಇಲ್ಲಿ ನಿಮ್ ದರ್ಶನ ಪಡ್ಕೊಂಡು ನಾನು ಮನೆಗೆ ಹೋಗ್ಬೇಕಷ್ಟೆ. ಈ ಹಾಲು ಏನ್ ನನ್ನ ಗಂಟ್ಲಿಂದ ಕೆಳಗಡೆ ಇಳಿಯೋದೇ ಇಲ್ಲ. ಅರೆ ದೊಂಡಿಬಾ, ನೀನು ತಿನ್ಲಿಲ್ಲ ಅಂತಂದ್ರೆ ಅದು ಹೇಗ್ ಬದುಕ್ತೀಯ? ಮತ್ತೆ ಬದುಕ್ಲಿಲ್ಲ ಅಂತಂದ್ರೆ ಕೆಲಸ ಆದ್ರೂ ಹೇಗ್ ಮಾಡ್ತೀಯ? ಮನೆಯ ಜನರ ಹೊಟ್ಟೆಯನ್ನು ಹೇಗ್ ತುಂಬಿಸ್ತೀಯ? ಮತ್ತೆ ಇಲ್ಲಿಂದ ನೀನ್ ಮನೆಗೆ ಹೇಗ್ ಮುಟ್ತೀಯ? ಈಗ ನಿನ್ ಮಾಮನ ಹತ್ರ ಬಂದಿದ್ಯಾ ಅಲ್ವಾ, ನೀನ್ ಏನು ಯೋಚನೆ ಮಾಡಬೇಡ. ಅದು ಹೇಗಾದ್ರೂ ನಿನ್ನ ಮನೆಯ ಜನರಿಗೆ ರೊಟ್ಟಿಯ ತುಂಡು ಅವರ ಪಾಲಿಗೆ ಬರುವ ಹಾಗೆ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ನೀನೇನು ಕಾಳಜಿ ಮಾಡಬೇಡ. ಕುಡಿಯಪ್ಪ, ಕುಡಿ, ಹಾಲು ಕುಡಿ. ನನಗೆ ಅನ್ನಿಸ್ತಾನೆ ಇತ್ತು ಮಾಮ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಭೇಟಿ ಮಾಡಿದ್ರೆ ಏನಾದ್ರೂ ಉಪಾಯ ಹೇಳ್ತಾರೆ ಅಂತ. ಆದ್ರೆ ಮಾಮ ಅವ್ರನ್ನ ಇಡೀ ಜೀವನನೇ ಬದಲಾಯಿಸ್ಬಿಟ್ರು. ಮಾಮ ಅವರು ಅಂತಂದ್ರೆ ದೇವ್ರು ದೇವ್ರು. ಅವ್ರು ಬರೆದ್ರು ದುಡ್ಡು ಕೊಡ್ಲಿಲ್ಲ. ಅಲ್ಲಿಂದ ಬಂದಾಗ್ನಿಂದ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ನನ್ನ ಜೀವನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಮೊದಲು ಅನ್ನಿಸ್ತಾ ಇತ್ತು. ಜೀವ ಕಳ್ಕೋಬೇಕು ಅಂತ, ಈ ಜೀವನನೇ ಬೇಡ ಅಂತ. ಆದ್ರೆ ಮಾಮ ಅವ್ರು ನನಗೆ ಜೀವಂತವಾಗಿರೋಕೆ ದಾರಿ ತೋರಿಸಿದ್ರು. ಮತ್ತೆ ಇದಂತೂ ಏನೂ ಅಲ್ಲ, ಇಲ್ಲಿ ಮುಂದೆ ಎಲ್ಲ ಚೆನ್ನಾಗಾಗತ್ತೆ. ಆದ್ರೆ ನಿನಗೆ ಹೇಗನ್ನಿಸ್ತು ಮಾಮ ಅವ್ರನ್ನ ಭೇಟಿ ಮಾಡ್ಬೇಕಂತ? ಯಾಕಂದ್ರೆ ಮಾಮ ಅವ್ರನ್ನ ಭೇಟಿ ಆದ್ಮೇಲೆ ನಿನ್ ಜೀವನನೇ ಬದಲಾಗೋಯ್ತು. ಆಗ ನನಗೆ ಎಲ್ಲಾ ಕಡೆಯಿಂದ ದಾರಿ ಮುಚ್ಚೋದ ಹಾಗಾಗಿ ನನ್ನ ಜೀವನ ಕಳ್ಕೊಳಕ್ ಹೋಗ್ಬಿಟ್ಟಿದ್ದೆ. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ? ಹೌದು, ಆದ್ರೆ ಮಾಮ ಅವ್ರು ನನ್ನ ಉಳಿಸ್ಬಿಟ್ರು. ನಮ್ಮನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಮಾಮ ಅವ್ರ ಹತ್ರ ನಾವು ಭೇಟಿ ಮಾಡ್ಬೇಕು. ಹೌದಪ್ಪ, ಇಲ್ಲಿವರೆಗೂ ನಾವಂತೂ ಮಾಮ ಅವ್ರ ಹೆಸರನ್ನಷ್ಟೇ ಕೇಳಿದ್ವಿ. ರೀ, ಯಾವಾಗ ಹೋಗೋದು? ನನಗೂ ಮಾಮ ಅವ್ರ ದರ್ಶನ ಮಾಡ್ಬೇಕು ಅನ್ಸ್ತಿದೆ. ಹೌದು, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಆದ್ರೆ ನಾನು ನಿಜ ಹೇಳ್ದೆ, ಮಾಮ ಅವ್ರು ನನ್ನ ಸಲುವಾಗಿ ಇಷ್ಟೊಂದೆಲ್ಲ ಮಾಡಿದ್ರು. ಇಷ್ಟೊಂದು ಸಾಮಗ್ರಿಗಳನ್ನ ನನಗೆ ತಂದ್ಕೊಟ್ರು. ನಾನು ಅವ್ರಿಗೇನು ಬೇಕು ಅಂತ ಹೇಳಲೇ ಇಲ್ಲ. ಮಾಮ ಅವ್ರ ಉಪಕಾರ ತುಂಬಾ ಇದೆ ನನ್ನ ಮೇಲೆ. ಭಾವನವ್ರೆ, ನೀವಲ್ಲಿ ಏನೇನ್ ಮಾಡಿದ್ರಿ? ಏನೂ ಇಲ್ಲ, ನನ್ನ ಕೈಲಿ ಏನಾಗ್ತಿತ್ತು, ನನ್ನ ಕೈಲಿ ಏನಾಯ್ತು ಅದನ್ನೇ ಮಾಡಿದೆ ಅಷ್ಟೆ. ಆದ್ರೆ ಮಾಮ ಅವ್ರು ಹೇಳ್ತಿದ್ರು ಚೆನ್ನಾಗಾಗ್ಬೇಕು ಅಂತ, ಅಂದ್ರೆ ಕಷ್ಟಪಡ್ಬೇಕು ಅಂತ. ಹಾಗೆ ಸಮಯದ ಮೇಲೆ ಎಲ್ಲ ಬಿಟ್ಬಿಡಕ್ಕೆ ಆಗೋದಿಲ್ಲ.
ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಕೆಲಸ ಮಾಡಬೇಕು. ನೀವು ಇವತ್ತೊಂದಿನ ಇರಿ, ನಾಳೆ ಮಾಮ ಅವ್ರನ್ನ ಭೇಟಿ ಮಾಡೋಣ ಅಂತೆ. ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಹೌದು ಭಾವನವ್ರೆ, ನಮಗೂ ಹೋಗೋ ಆಸೆ ಇದೆ. ನೀವು ಇವತ್ತು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಳ್ಳಿ, ನಾಳೆ ಹೋಗೋಣ ಅಂತೆ. ಮಾಮ ಎಷ್ಟೊಂದು ಮಾಡಿದ್ದಾರೆ. ಮಾಮ ಅವ್ರ ಭಾವಚಿತ್ರ ಎಲ್ಲಾದ್ರೂ ಸಿಗುತ್ತಾ ನೋಡ್ಬೇಕು. ಸರಿ, ನೀವು ವಿಶ್ರಾಂತಿ ತಗೊಳ್ಳಿ. ಹಾ, ನಾವಿನ್ ಬರ್ತೀವಿ, ನಡೀರಿ. ಹೊರಡನ್ವಾ? ಮಾಮ ಅವ್ರಿಗೆ ತೆಂಗಿನಕಾಯಿ ಕೊಟ್ಟಿದ್ದಾರೆ ಪೂಜೆ ಮಾಡೋ ಸಲುವಾಗಿ. ನೀನ್ ಪೂಜೆಗೆ ತಯಾರು ಮಾಡ್ಕೋ. ಸಣ್ಣವನಿದ್ದಾಗ ಒಂದು ವಿಷಯ ಗಮನದಲ್ಲಿತ್ತು, ಈಗ ಸಹ ಅದೇ ವಿಷಯ ಗಮನದಲ್ಲಿದೆ. ಅದೇನು ಅಂತಂದ್ರೆ, ಒಂದು ಸಲ ತಿಳಿಸಿ ಹೇಳುವುದು, 2 ಸಲ ತಿಳಿಸಿ ಹೇಳುವುದು, ಮತ್ತೆ ಮುಂದೇನಾದ್ರೂ ತಪ್ಪಾದ್ರೆ ಆಗ ಅದಕ್ಕೆ ಕ್ಷಮೆ ಏನು ಮಾಡುವುದಿಲ್ಲ. ಬಾಬಾ, ಹಗ್ಲು ಕಳ್ದೋದ್ರು ಏನೂ ಆಗಿಲ್ಲ ನೋಡಿ. ಆ ಬಾಳು ನನ್ನ ಏನ್ ಮಾಡ್ತಾನೆ? ಹೋಗ. ಬಾಬಾ, ಆ ಬಾಳುಗೆ ಎಂತ ಮಂತ್ರ ಹಾಕ್ತೀರಾ ಅಂದ್ರೆ ಅವನು ಮತ್ತೆ ನಿಮ್ ಮುಂದೆ ನಿಂತ್ಕೊಳ್ಳೋಕೆ ಕಾಲೇ ಇರಬಾರ್ದು. ಈಗ ನಾನು ಏನ್ ಮಾಡ್ತೀನಿ ಅಂತ ನೀನ್ ಕಾಯ್ತಾ ಕುತ್ಕೊಂಡ್ ನೋಡು. ಬಾಬಾ, ಏನಾಯ್ತು? ಎಂತದ್ದು ವಿಚಿತ್ರವಾದ ಶಬ್ದ ಬರ್ತಾ ಇದೆ. ಎಂತ ಶಬ್ದ ಬಾಬಾ? ಡಮರು ಬಾರಿಸುವ ಶಬ್ದ ಬರ್ತಾ ಇದೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ಅಯ್ಯಯ್ಯಯ್ಯೋ, ಅಯ್ಯಯ್ಯಯ್ಯಯ್ಯಯ್ಯೋ, ಅಯ್ಯಯ್ಯೋ, ಏನಾಯ್ತು ಬಾಬಾ? ನನ್ ಕಾಲು ತುಂಬಾ ನೋವ್ತಾ ಇದೆ. ಅಯ್ಯೋ, ನನ್ ಕಾಲು ತುಂಬಾ ನೋವ್ತಿದೆ. ಬಾಬಾ, ಆ ಬಾಳು ಏನ್ ಹೇಳಿದ್ನೋ ಹಾಗೆ ಆಗ್ತಿದೆ ನೋಡಿ. ಬಾಬಾ, ಈಗ ನನಗ್ ಭಯ ಆಗ್ತಿದೆ ಬಾಬಾ. ಏನೇನೋ ಮಾತಾಡ್ಬೇಡ ನೀನು. ಅಯ್ಯಯ್ಯೋ ಬಾಬಾ, ನನಗಂತೂ ಅನ್ನಿಸ್ತಿದೆ ನೀವು ಇಲ್ಲಿಂದ ಹೋಗ್ಬಿಡ್ಬೇಕು ಬಾಬಾ. ನೀನಿಲ್ಲಿಂದ ಹೋಗೋ. ಇಲ್ವೇ ಇಲ್ಲ, ಆ ತರ ಎಲ್ಲ ಏನೂ ಆಗೇ ಇಲ್ಲ. ಹೋಗೋ ಇಲ್ಲಿಂದ. ಹಲಸಿದ್ದನಾಥಪ್ಪ, ಮೂಳೆ ಮಹಾರಾಜರೇ, ಪಾಂಡುರಂಗ ವಿಠಲ. ಏನಪ್ಪ ವಿಷಯ? ಮಾಮ, ಹಾ, ಒಂದ್ ವಿಷಯ ಮಾತಾಡೋದಿದೆ. ಅದೇನಪ್ಪ ಮತ್ತೆ? ಅದೇನಂದ್ರೆ ಮಾಮ, ರಾತ್ರಿ ಎಲ್ಲ ಕುರಿಗಳು ತುಂಬಾ ಕಿರ್ಚ್ಕೋತಾ ಇದ್ವು. ಹೌದು ಮಾಮ, ಮತ್ತೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನು ಇರ್ಲೇ ಇರ್ಲಿಲ್ಲ. ಇಲ್ಲ, ಹಾಗೆಲ್ಲ ಆಗೋದು ಒಳ್ಳೇದಲ್ಲ. ಸ್ವಲ್ಪ ಕುರಿಗಳ ಕಡೆ, ಜಾನುವಾರುಗಳ ಕಡೆ ಗಮನ ಕೊಡಿ. ಏನಾಗುತ್ತೆ ಏನಾಗುತ್ತಿಲ್ಲ ಅಂತ. ಆಯ್ತು ಮಾಮ. ಅಲ್ಲಪ್ಪ, ಸರಿಯಾಗಿ. ಏನಪ್ಪ ದೊಂಡಿ ಬಾ, ನೀನ್ ಈಗಿನ್ನು ಬಿಡಾರದಿಂದ ಹೋಗಿದ್ದೆ ಅಲ್ವಾ, ಮತ್ತೆ ಕೂಡ್ಲೆ ಬಂದ್ಬಿಟ್ಟಿದ್ಯಾ? ಮಾಮ, ನೀವ್ ನನ್ ಸಲುವಾಗಿ ಎಷ್ಟೆಲ್ಲಾ ಮಾಡಿದೀರಾ. ಮತ್ತೆ ನಾನಿಲ್ಲಿದ್ದಾಗ ಮನೆಗೂ ಬಂದು ಹೋಗಿದ್ದೀರಾ.